ಸದನದಲ್ಲಿ ಶಾಸಕ ಸುರೇಶ್ ಗೌಡ ಮಾತಿನ ಸಮರ. ಸಿಎಂರನ್ನ ಅಭಿನಂದಿಸದ ಕೆಪಿಸಿಸಿ ವಿರುದ್ಧ ಆಕ್ರೋಶದ ಜ್ವಾಲೆ. ಮುಖ್ಯಮಂತ್ರಿಗೆ ಅಭಿನಂದಿಸಿ ಕೆಪಿಸಿಸಿ ಕಾಲೆಳೆದ ಸುರೇಶ್ ಗೌಡ. ಎಸ್, ಸಿಎಂ ಸಿದ್ದರಾಮಯ್ಯ ಅವರು ದಾಖಲೆಯ 17ನೇ ಬಜೆಟ್ ಮಂಡಿಸಿದ್ದು ಎಲ್ಲಾ ಸಿಎಂಗಳ ದಾಖಲೆಯನ್ನ ಮುರಿದಿದ್ರು. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಕಾಂಗ್ರೆಸ್ ಪಕ್ಷದ ವತಿಯಿಂದ ಅಭಿನಂದಿಸಬೇಕಾಗಿತ್ತು. ಆದರೆ ಅವರನ್ನ ಅಭಿನಂದಿಸುವಲ್ಲಿ ಎಡವಿದ ಕೈ ನಾಯಕರಿಗೆ ಶಾಸಕ ಬಿ ಸುರೇಶ್ ಗೌಡ ಚಾಟಿ ಬೀಸಿದ್ರು. ವಿಧಾನಸಭೆಯಲ್ಲಿ ಬಜೆಟ್ ಅಧಿವೇಶನ ನಡೀತಾ ಇದ್ದು, ಸಿಎಂ ಸಿದ್ದರಾಮಯ್ಯ ಅವರ ಬಜೆಟ್ ಮಂಡನೆಗೆ ಸುರೇಶ್ ಗೌಡ ಅಭಿನಂದನೆ ಸಲ್ಲಿಸಿ ಕೆಪಿಸಿಸಿಯನ್ನ ಕಾಲೆಳೆದರು. ಈ ವೇಳೆ ಮಾತನಾಡಿದ ಶಾಸಕ ಸುರೇಶ್ ಗೌಡ, ಮಾಜಿ ಮುಖ್ಯಮಂತ್ರಿ ದೇವರಾಜ ಅರಸು ಅವರ ದಾಖಲೆಯನ್ನ ಸಿದ್ದರಾಮಯ್ಯ ಅವರು ಮುರಿದು ದಾಖಲೆಯ 17ನೇ ಬಜೆಟ್ ಅನ್ನ ಮಂಡಿಸಿದ್ರು. ಆದರೆ ಅವರನ್ನ ಸರ್ಕಾರವಾಗಲಿ ಅಥವಾ ಪಕ್ಷದ ವತಿಯಿಂದ ಅಭಿನಂದಿಸದಿರುವುದು ಆಶ್ಚರ್ಯಕರ. ಬಜೆಟ್ ಮಂಡಿಸಿದ ದಿನವೇ ಎಲ್ಲ ಪತ್ರಿಕೆಗಳಲ್ಲಿ ಡಿಕೆ ಶಿವಕುಮಾರ್ ಅವರನ್ನ ಅಭಿನಂದಿಸುವ ಪೂರ್ಣ ಪುಟದ ಜಾಹೀರಾತು ಪ್ರಕಟವಾಗಿತ್ತು. ಆದರೆ ಸಿಎಂ ಸಿದ್ದರಾಮಯ್ಯ ಅವರ ಜಾಹೀರಾತು ಮಾತ್ರ ಯಾವ ಪತ್ರಿಕೆಯಲ್ಲೂ ಬಂದಿರಲಿಲ್ಲ. ಅದನ್ನು ನೋಡಿ ನನಗೆ ಆಶ್ಚರ್ಯವಾಯಿತು. ಇನ್ನು ಮುಖ್ಯಮಂತ್ರಿಗಳಿಗೆ ಎಷ್ಟು ಆಶ್ಚರ್ಯ ಆಘಾತವಾಗಿತ್ತು ಗೊತ್ತಿಲ್ಲ ಅಂತ ವ್ಯಂಗ್ಯವಾಡಿದ್ರು. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಸಿದ್ದರಾಮಯ್ಯನವರು ಇದೇ ವರ್ಷ ಇಂದಿನ ಮುಖ್ಯಮಂತ್ರಿ ದೇವರಾಜ ಅರಸು ಅವರು ಆಡಳಿತದಲ್ಲಿ ಮಾಡಿದ ದಾಖಲೆಯನ್ನ ಇವತ್ತು ಮುರಿದು, ಹಾಗೂ ಅದೇ ರೀತಿ ಒಂದು ಅತಿ ಹೆಚ್ಚಿನ ಬಡ್ಜೆಟ್ ಅನ್ನು ಮಂಡಿಸಿ ದಾಖಲೆಯನ್ನು ಮಾಡಿದ್ದಾರೆ ಮಾರ್ಚ್ 6ನೇ ತಾರೀಕು. ಈ ದಾಖಲೆ ಮಾಡಿದಂತ ಮುಖ್ಯಮಂತ್ರಿಗಳನ್ನ ನಾನು ಅಭಿನಂದಿಸಬೇಕಾಗುತ್ತೆ. ಅವರ ಪಕ್ಷದವರು ಅವತ್ತು 6ನೇ ತಾರೀಕು ಸಿದ್ದರಾಮಯ್ಯನವರು ಬಡ್ಜೆಟ್ ಮಂಡಿಸಿದಂತ ಸಂದರ್ಭದಲ್ಲಿ ಒಂದು ದೊಡ್ಡ ಜಾಹೀರಾತು ಪತ್ರಿಕೆಯಲ್ಲಿ ಬರುತ್ತೆ ಮುಖಪುಟದಲ್ಲಿ. ಅಂದ್ರೆ ಡಿಕೆ ಶಿವಕುಮಾರ್ ಅವರು ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷರಾಗಿ ಕೆಪಿಸಿಸಿ ಅಧ್ಯಕ್ಷರಾಗಿ 6 ವರ್ಷ ಪೂರೈಸಿದ್ರು ಅಂತ ಹೇಳಿ. ಆದರೆ ಬಡ್ಜೆಟ್ ಮಂಡಿಸಿ ದಾಖಲೆ ಮುರಿದಂತ ಸಿದ್ದರಾಮಯ್ಯನವರು, ದೇವರಾಜ ಅರಸು ಅವರ ಆಡಳಿತದ ಅವಧಿಯನ್ನ ಬರೆದಂತ ಸಿದ್ದರಾಮಯ್ಯನವರ ಬಡ್ಜೆಟ್ ಮಂಡಿಸೋ ದಿವಸ ಅದು 10ನೇ ತಾರೀಕು ಇದ್ದಿದ್ದು, ಮಾರ್ಚ್ 10ನೇ ತಾರೀಕು. ಕೆಪಿಸಿಸಿ ಅಧ್ಯಕ್ಷರಾಗಿ 6 ವರ್ಷ ಸಂಪೂರ್ಣ ಮಾಡ್ತಿದ್ದು ಮಾರ್ಚ್ 10ನೇ ತಾರೀಕೆ. ಆದರೆ ಬಡ್ಜೆಟ್ ಮಂಡಿಸೋ ದಿನ ಕೆಪಿಸಿಸಿ ಅಧ್ಯಕ್ಷರಿಗೆ ಅಭಿನಂದನೆ ಸಲ್ಲಿಸುವಂತ ಒಂದು ದೊಡ್ಡ ಪುಟದ ಜಾಹೀರಾತು ಯಾಕೆ ಬಂತು ಅಂತ ಹೇಳಿ ನನಗೊಂದು ಆಶ್ಚರ್ಯ. ಆದರೆ ಸರ್ಕಾರ ಮತ್ತೆ ಪಕ್ಷ ಎರಡೂ ಸರಿಗಿಲ್ಲ ಅಂತೇಳಿ ಮೇಲ್ನೋಟಕ್ಕೆ ಕಾಣುತ್ತೆ. ಮಾನ್ಯ ಸಭಾಧ್ಯಕ್ಷರೇ, ಆ ಜಾಹೀರಾತು ನೋಡಿ ನನಗಂತೂ ಆಶ್ಚರ್ಯ ಆಯಿತು. ಮುಖ್ಯಮಂತ್ರಿಗಳಿಗೆ ಎಷ್ಟು ಆಶ್ಚರ್ಯ ಮತ್ತು ಆಘಾತ ಆಯಿತೋ ಗೊತ್ತಿಲ್ಲ. ಯಾಕೆಂದ್ರೆ ದಾಖಲೆ ಬಡ್ಜೆಟ್ ಮಂಡಿಸಿರುವಂತವ್ರ ದಿನ ಪಕ್ಷ ವತಿಯಿಂದ ಅವ್ರಿಗೆ ಅಡ್ವರ್ಟೈಸ್ಮೆಂಟ್ ಕೊಡ್ಬೋದಾಯಿತು. ಆದರೆ ಅದು ಆಗಲಿಲ್ಲ ಮಾನ್ಯ ಸಭಾಧ್ಯಕ್ಷರೇ. ಆದರೆ ಇನ್ನೂ ಮುಂದುವರಿದು ಮಾತನಾಡಿದ ಸುರೇಶ್ ಗೌಡ, ಸಿದ್ದರಾಮಯ್ಯ ಅವರು ಆಗಾಗ ಕೇಳ್ತಿರ್ತಾರೆ, ನಾವು ಹಾಲು ಜೇನು ಇದ್ದ ಹಾಗೆ, ಆದ್ರೆ ಬಿಜೆಪಿಯವರು ಮಧ್ಯೆ ಹುಳಿ ಹಿಂಡ್ತಾರೆ ಅಂತ ಹೇಳ್ತಿರ್ತಾರೆ. ಆದ್ರೆ ಇವರಿಬ್ಬರ ಸಂಬಂಧ ಎಷ್ಟು ಹದಗೆಟ್ಟಿದೆ ಅಂದ್ರೆ ನಗೋದಿರ್ಲಿ, ಇಬ್ರು 3/4 ಗಂಟೆ ಪಕ್ಕ ಕೂರಲ್ಲ. ಇಬ್ರು ಸರ್ಕಾರದ ಜೋಡೆತ್ತುಗಳಂತೆ ಇದ್ರು. ಆದ್ರೆ ಈಗ ಒಂದೆತ್ತು ಕೆರೆಗೆಳೆದರೆ ಇನ್ನೊಂದೆತ್ತು ಏರಿಗೆಳೆದಂತೆ ಕಾಣಿಸ್ತಾ ಇದೆ ಅಂತ ಟೀಕೆ ಮಾಡಿದ್ರು. ಸಿದ್ದರಾಮಯ್ಯನವರು ಮಾತ್ರ ಹೇಳ್ತಿರ್ತಾರೆ, ನಾವು ಮತ್ತೆ ಡಿಕೆ ಶಿವಕುಮಾರ್ ಅವರು ಜೇನು ಹಾಲು ಮತ್ತು ಜೇನು ಇದ್ದಂತೆ ಅಂತ. ಆದ್ರೆ ಬಿಜೆಪಿಯವರು ಅದಕ್ಕೆ ಹುಳಿ ಹಿಂಡ್ತೀರಾ ಅಂತ ಹೇಳ್ತಿರ್ತಾರೆ. ನಾವ್ಯಾಕೆ ಮಾನ್ಯ ಸಭಾಧ್ಯಕ್ಷರೇ ಹುಳಿ ಹಿಂಡೋದು? ನಮಗೆ ರಾಜ್ಯದಲ್ಲಿ ಮಾಡೋ ಕೆಲಸ ಸಾಕಷ್ಟಿದೆ, ಕ್ಷೇತ್ರದಲ್ಲಿ ಮಾಡುವಂತ ಕೆಲಸನೂ ಸಾಕಷ್ಟಿದೆ. ನಾವ್ಯಾಕೆ ಹುಳಿ ಹಿಂಡೋ ಕೆಲಸ ಮಾಡೋಣ? ಆದರೆ ಇವರಿಬ್ಬರ ಸಂಬಂಧ ಎಷ್ಟು ಹದಗೆಟ್ಟೋಗಿದೆ ಅಂದ್ರೆ ಮಾನ್ಯ ಸಭಾಧ್ಯಕ್ಷರೇ, ಪರಸ್ಪರ ಒಬ್ರು ಪಕ್ಕದಲ್ಲಿ 45 ನಿಮಿಷ ಕೂತ್ಕೊಂಡ್ರು ಕೂಡ ಒಬ್ಬರೊಬ್ರು ನಗದಿರ್ಲಿ ಮುಖ ಗಂಟಾಕೊಂಡು ಕೂತಿರ್ತಾರೆ. ಒಬ್ಬರು ಮುಖ್ಯಮಂತ್ರಿಗಳು, ಇನ್ನೊಬ್ರು ಉಪಮುಖ್ಯಮಂತ್ರಿಗಳು, ಇವರಿಬ್ಬರು 2 ಜೋಡಿ ಎತ್ತಿದ್ದಂಗೆ, ಒಂದು ಎರಡು ಸಮಾನವಾಗಿ ಆಡಳಿತವನ್ನ ತಗೊಂಡು ಕಾಮೆಂಟ್ರಿ ಆಗಿದೆ. ಬಜೆಟ್ ಕಾಮೆಂಟ್ರಿಗೆ ಅವರು ಪೊಲಿಟಿಕಲ್ ಕಾಮೆಂಟ್ರಿ ಮಾಡಿ ಸರ್, ನೀವು ಬೇಡ ಅಂತ ಸಜೆಸ್ಟ್ ಎನಿಥಿಂಗ್, ಬಟ್ ಬಜೆಟ್ ಅಧಿವೇಶನ ನಡೀತಾ ಇರೋದು ಬಜೆಟ್ ಕಾಮೆಂಟ್ರಿ ಮಾಡಿ. ನೀವು ಪೊಲಿಟಿಕಲ್ ಕಾಮೆಂಟ್ರಿ ಮಾಡ್ಕೊಂಡಿದ್ರೆ ಏನ್ ಪೊಲಿಟಿಕ್ಸ್ ಮಾತಾಡ್ಬೇಕಾಗಿರೋದು ಬಡ್ಜೆಟ್ ಮೇಲೆ. ಈಗ ಹಂಗಿದ್ರೆ ನೀವು ಅದು ಈಗ ನಿನ್ನೆ ಹೇಳಿದ್ನಲ್ಲ, ಮೋದಿ ಅವರು, ಶಾ ಅವರು ಕುಮಾರಸ್ವಾಮಿ ಅವರಿಗೆ ಸಿಎಂ ಮಾಡ್ತಾರಂತೆ.
ನೀವೆಲ್ಲರೂ ಸುಮ್ಮನೆ ಕೂತಿದ್ರಲ್ಲ. ಪೊಲಿಟಿಕಲ್ ಕ್ಷೇತ್ರನೇ ತಾನೇ ಸರ್, ಸ್ಟ್ರಾಟಜಿ ಯಾರಿಗೆ? ರಾಜಕೀಯ ಹೇಗಿದೆ ಪಾಪ ಅಂತ ಸುಮ್ಮನೆ ತಂದು ಇವರಿಗೆಲ್ಲ ಆಮೇಲೆ ಮುಂದಿನ ಬರ್ತೀನಿ. ಸಾಲಿನಲ್ಲಿ ಕೂಡಿಸ್ಬಿಟ್ಟಿದ್ದೀರಲ್ಲ ಬಂದ್ಬಿಡ್ತೀನಿ ನೀವು. ಬಜೆಟ್ಗೆ. ಅವ್ರು ಯಾರು ಆಗೋರಲ್ಲ ಅಂತ ಅಲ್ಲಂತೆ ಆಗೋದು. ಡಿ ಕೆ ಶಿವಕುಮಾರ್ ಸರ್ ಈಗ ಮೋದಿ ಅವರು ಅವರು ಸರ್ ಪಾಪ ಕುಮಾರಸ್ವಾಮಿ ಅವ್ರು ಮಾಡ್ತಾರಂತೆ. ಇಲ್ಲ, CM. ಬಜೆಟ್ ಮೇಲೆ ಮಾತಾಡ್ತಿದ್ರು ಡಿ ಕೆ ಶಿವಕುಮಾರ್ ಸಾಹೇಬ್ ಬದಲಿಗೆ ಅವ್ರು ಮಾತಾಡಿ ಸರ್, ಅವ್ರು ಏನೇನ್ ಟೀಕೆ ಮಾಡ್ತಾರೆ ಸಕಾರಾತ್ಮಕವಾಗಿ ಸ್ವೀಕಾರ ಮಾಡ್ತೀವಿ. ಬಜೆಟ್ ಬಗ್ಗೆ ಮಾತಾಡಿದ್ರೆ ಇನ್ನ ಹೆಚ್ಚು ಸ್ವೀಕಾರ ಮಾಡ್ತೀವಿ ಅಂತ ಅಷ್ಟೇ. ಅವರು ಅದನ್ನೇ ಮಾಡ್ತಿದ್ರು. ಕೆಲವರು ಫ್ರೆಂಡ್ಸ್ ಇದ್ದಾರೆ ನನಗೆ ಬಿಜೆಪಿ ಇವರೆಲ್ಲ ನನ್ನ ಫ್ರೆಂಡ್ಸೇ. ನನ್ನ ನೆನ್ಸ್ಕೊಳ್ಳಿಲ್ಲ ಅಂದ್ರೆ ಅವ್ರಿಗೆ ಸಮಾಧಾನ ಇಲ್ಲ, ನಿದ್ದೆ ಬರುದಿಲ್ಲ, ಖುಷಿ ಆಗುದಿಲ್ಲ, ಸ್ಫೂರ್ತಿ ಬರುದಿಲ್ಲ. ಸೊ ಅದಕ್ಕೆ ನಾನು ಯಾವಾಗಲೂ ನೆನ್ಸ್ಕೊಳ್ತಾ ಇರ್ತಾರೆ. ಅಲ್ಲಿ ಏನಾದ್ರು ಬಜೆಟ್ ಅಲ್ಲಿ ಏನಾದ್ರು ಕೇಳಿದ್ರೆ ಅವ್ರಿಗೇನು ಬಜೆಟ್ ಅಲ್ಲಿ ಮಾತಾಡಕ್ಕಿಲ್ವಲ್ಲ, ಅದಕ್ಕೆ ತಗೊಂಡು ನಮ್ನ ಮಾತಾಡ್ಕೊಂಡು ಆಗಾಗ ಖುಷಿ ಪಡ್ತಾ ಇದ್ದಾರೆ. ಖುಷಿ ಪಡೀರಿ. ಇಲ್ಲ ಸರ್, ನೀವು ಮುಖ್ಯಮಂತ್ರಿ ಆಗ್ಬೇಕು ಅಂದ್ರೆ ನಮ್ಮ ಅಪೇಕ್ಷೆ ಕೂಡ. ನಾವು ನೀವೆಲ್ಲ ವಿದ್ಯಾರ್ಥಿ ನಾಯಕರಾಗಿ ರಾಜಕೀಯಕ್ಕೆ ಬಂದವರು. ಖುಷಿಯಿಂದ ನೀವು ಇವತ್ತು ಯೂನಿಯನ್ ಚುನಾವಣೆ ಇಟ್ಕೊಂಡು ಬೆಳಗ್ಗೆ ಅರ್ಚನೆನೂ ಮಾಡಿ. ಸಿಎಂ ಕುರ್ಚಿ ಕಚ್ಚಾಟದ ಮಧ್ಯೆ ಎಲ್ಲವೂ ಸರಿ ಇದೆ ಎಂದ ಸಿಎಂ ಹಾಗೂ ಡಿಸಿಎಂ ತೋರಿಸ್ತಾ ಇರ್ತಾರೆ. ಆದರೆ ಎಲ್ಲೋ ಒಂದ್ ಕಡೆ ಯಾವುದು ಸರಿ ಇಲ್ಲ ಅನ್ನೋದು ಸಾಬೀತಾಗ್ತಾ ಇದ್ದು, ಇದನ್ನೇ ಅಸ್ತ್ರವಾಗಿ ತಗೊಂಡ ಶಾಸಕ ಸುರೇಶ್ ಗೌಡ ಅವರು ಕೈ ನಾಯಕರ ವಿರುದ್ಧ ಟೀಕಾ ಪ್ರಹಾರ ನಡೆಸಿ ಸದನದ ಗಮನವನ್ನು ಸೆಳೆದರು. ಒಟ್ಟಲ್ಲಿ ಮುಂದಿನ ದಿನಗಳಲ್ಲಿ ಸುರೇಶ್ ಗೌಡ ಹೇಳಿಕೆಗೆ ಕೈ ನಾಯಕರು ಯಾವ ರೀತಿ ಪ್ರತಿಕ್ರಿಯಿಸ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ತುಮಕೂರು.